ಶಿವಮೊಗ್ಗದ ನಾಗರಿಕರು ಗಂಭೀರ ಎಚ್ಚರಿಕೆಯನ್ನು ವಹಿಸಬೇಕಾದ ದೃಶ್ಯವೊಂದು ಲಭ್ಯವಾಗಿದೆ. ಹೌದು, ಬೈಕ್ಗೆ ಕೀ ಹಾಕಿದ್ರು, ಮನೆ ಬಾಗಿಲಲ್ಲೇ ನಿಲ್ಲಿಸಿದ್ದರೂ ಅದು ಸೇಫ್ ಅಲ್ಲ ಎನ್ನುವುದಕ್ಕೆ ಸಿಸಿ ಕ್ಯಾಮೆರಾದ ದೃಶ್ಯವೊಂದು ಸಾಕ್ಷಿ ಹೇಳ್ತಿದೆ. ಹ್ಯಾಂಡಲ್ ಲಾಕ್ ಮಾಡಿ ಮನೆಯ ಬಾಗಿಲ ಬದಿಯಲ್ಲಿಯೇ ನಿಲ್ಲಿಸಿದ್ದ ಸ್ಪ್ಲೆಂಡರ್ ಬೈಕ್ ಒಂದನ್ನ ಕಳ್ಳನೊಬ್ಬ ಅನಾಯಾಸವಾಗಿ ಕದ್ದೊಯ್ದ ಘಟನೆಯೂ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶಿವಮೊಗ್ಗ ಬಸ್ ನಿಲ್ದಾಣದ ಸಮೀಪವಿರುವ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ನಲ್ಲಿ ಇವತ್ತು ಬೆಳಗ್ಗೆ ಸರಿಯಾದ 4 ಗಂಟೆಗೆ ಕಳ್ಳನೊಬ್ಬ ಎಂಟ್ರಿ ಆಗಿದ್ದ. ಕೇವಲ 1 ನಿಮಿಷದಲ್ಲಿ ಅಲ್ಲಿಯ ಮನೆಯೊಂದರ ಬಳಿ ಇದ್ದ ಸ್ಪ್ಲೆಂಡರ್ ಪ್ಲಸ್ ನ ಮಾಸ್ಟರ್ ಕೀ ಬಳಸಿ ಕಳುವು ಮಾಡಿದ್ದಾನೆ. 2 ಸಿಸಿ ಕ್ಯಾಮೆರಾಗಳಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಕಳ್ಳ ಹೆಜ್ಜೆಯನ್ನ ಇಟ್ಟುಕೊಂಡು ಬರುವ ಕಳ್ಳ ನೋಡಲು ಹಿಸ್ಟರಿ ಶೀಟ್ ಆಸಾಮಿಯಂತೆ ಕಾಣುತ್ತಿದ್ದ. ನಿಧಾನಕ್ಕೆ ಮನೆಯ ಬಳಿಗೆ ಬರುವ ಕಳ್ಳ ತನ್ನ ಬಳಿಯಲ್ಲಿದ್ದ ಕೀ ಬಳಸಿ ಬೈಕ್ನ ಹ್ಯಾಂಡಲ್ ಲಾಕ್ ಓಪನ್ ಆಗುತ್ತಾ ಚೆಕ್ ಮಾಡ್ತಾನೆ. ಕೀ ಓಪನ್ ಆದ ಬೆನ್ನಲ್ಲೇ ಬೈಕ್ನ ಸ್ಟ್ಯಾಂಡ್ ಅನ್ನ ಸದ್ದಿಲ್ಲದೆ ತೆಗೆಯುವ ಕಳ್ಳ ಅಲ್ಲಿಂದ ಬೈಕನ್ನ 10 ಹೆಜ್ಜೆ ಮುಂದಕ್ಕೆ ತಳ್ಳಿಕೊಂಡು ಹೋಗ್ತಾನೆ. ಅಲ್ಲಿಂದ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಪರಾರಿಯಾಗ್ತಾನೆ. ಬೆಳಗಿನ ಜಾವದ ನಿದ್ರೆಯಲ್ಲಿದ್ದ ಏರಿಯಾದಲ್ಲಿ ಕಳ್ಳತನ ಕರಾಮತ್ತನ್ನ ಸಿಸಿ ಕ್ಯಾಮೆರಾ ಒಂದೇ ಕಂಡು ರೆಕಾರ್ಡ್ ಮಾಡಿಕೊಂಡಿತ್ತು. ಇನ್ನು ಇಲ್ಲಿನ ನಿವಾಸಿ ಕುಮಾರಸ್ವಾಮಿ ಎಂಬುವರಿಗೆ ಸೇರಿದ ಬೈಕ್ ಇದಾಗಿದ್ದು, ಬೈಕ್ ಕಳುವಾಗಿರುವ ವಿಚಾರ ಅವರಿಗೆ ಇವತ್ತು ಬೆಳಕಾದ ಬಳಿಕ ಗೊತ್ತಾಗಿದೆ. ದೊಡ್ಡಪೇಟೆ ಪೊಲೀಸ್ ಠಾಣೆಗೆ ವಿಚಾರ ಮುಟ್ಟಿಸಿ ದೂರು ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಒಂದು ಬೈಕ್ ನಿತ್ಯ ಕಳ್ಳತನವಾಗುತ್ತಲೇ ಇದೆ. ಅಲ್ಲದೆ ಹಳೆ ಬೈಕ್ ಕಳ್ಳರು ಶಿವಮೊಗ್ಗದಲ್ಲಿ ಓಡಾಡಿಕೊಂಡಿದ್ದು, ಕಳ್ಳತನದ ಬೈಕ್ಗಳ ದಂಧೆಯೂ ಜೋರಾಗಿ ನಡೆಯುತ್ತಿದೆ. ಸದ್ಯ ಈ ಪ್ರಕರಣವನ್ನ ದೊಡ್ಡಪೇಟೆ ಠಾಣೆಯವರು ಗಂಭೀರವಾಗಿ ಪರಿಗಣಿಸಿದ್ದು, ಆಸಾಮಿಯ ಚಹರೆಯನ್ನ ಪರಿಶೀಲಿಸುತ್ತಿದ್ದಾರೆ.